ಹಲೋ ಗೈಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಈ ಒಂದು ವಿಡಿಯೋದಲ್ಲಿ SNQ ಕೋಟಾ ಅಂದ್ರೇನು, ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಸೊ ಅದರಿಂದ ಯೂಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಸೊ KCETಯ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೇ ಲಿಸ್ಟನ್ನು ಕೂಡ ಸೇವ್ ಮಾಡ್ಬೋದು. ಸೊ ಆಪ್ಷನ್ ಎಂಟ್ರಿ ಯಾವಾಗಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಯಾವಾಗ ಆಪ್ಷನ್ ಎಂಟ್ರಿ ಬರುತ್ತಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದಾದ ಮೇಲೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲ. ಫಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಲಿಂಕನ್ನು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಲಿಂಕನ್ನು ಬಿಟ್ಟಾದ ಮೇಲೆ ಆಪ್ಷನ್ ಎಂಟ್ರಿ ಬರುತ್ತೆ. ಆಗ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಸೊ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಹೊಸಬರ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. KCET ಕಂಟೆಂಟ್ಗಳು ಈ ಒಂದು ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈ ಒಂದು SNQ ಕೋಟಾ ಅಂದ್ರೇನು, ವಾಟ್ ಈಸ್ SNQ ಕೋಟಾ? ಬೇಸಿಕಲಿ ಈ SNQ ಕೋಟಾ ಅಂತ ಹೇಳಿದ್ರೆ ಇಟ್ ಈಸ್ ಅ ಸೂಪರ್ ನ್ಯೂಮರರಿ ಕೋಟಾ, ಇದರ ಡೆಫಿನೇಷನ್ ಆಗಿದೆ. ಸೊ ಯಾರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರಪ್ಪ ಅಂದರೆ ದೋಸ್ ಸ್ಟೂಡೆಂಟ್ಸ್ ಹೂಸ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಈಸ್ ಲೆಸ್ ದ್ಯಾನ್ 8 ಲ್ಯಾಕ್ಗಿಂತ ಕಡಿಮೆ ಇದ್ದಂತಹ ಸ್ಟೂಡೆಂಟ್ಸ್ಗಳು ಈ ಒಂದು SNQ ಕೋಟಾಗೆ ಎಲಿಜಿಬಲ್ ಆಗಿರ್ತಾರೆ. ಅದಾದ ಮೇಲೆ ಅವರು ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ದಿ ಕರ್ನಾಟಕ, ಅಂದರೆ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರಬೇಕು. ಸೊ KCET ಸ್ಟೂಡೆಂಟ್ಸ್ ಅಂತಂದರೆ ಹೇಳಿದ್ರೆ ಕರ್ನಾಟಕದವರಾಗಿರ್ತಾರೆ. ಸೊ ಮೇಜರ್ಲಿ ನೀವು 8 ಲ್ಯಾಕ್ಸ್ಗಿಂತ ಕಡಿಮೆ ಇರಬೇಕು ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ಸ್ ಜನರಲಿ, ಅಥವಾ ನೀವು ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ನೀವು ಯಾವುದೇ ರೀತಿಯಾದಂತಹ ಅಪ್ಲೈ ಅಥವಾ ಅಪ್ಲಿಕೇಶನ್ ಹಾಕುವಾಗಿಲ್ಲ. ಯಾಕಂದರೆ ನೀವು KCETಯ ಅಪ್ಲಿಕೇಶನ್ ಹಾಕುವಾಗಲೇ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಕೊಟ್ಟಿರ್ತೀರ. ಆದ್ದರಿಂದ ಅಲ್ಲೇ ನಿಮಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಾದರೂ 8 ಲ್ಯಾಕ್ಕಿಂತ ಕಡಿಮೆ ಬಂದಿದ್ದರೆ ಎಸ್ ಅಂತ ಅಲ್ಲಿ ಅದು SNQ ಕೋಟಾ ಅಂದರೆ ಎಸ್ ಅಂತ ಬಂದಿರುತ್ತೆ. ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಿಮಗೆ ಈ ಒಂದು ಕೋಟಾ ಮುಂದೆ ಎಸ್ ಅಂತ ಇದ್ದರೆ ನೀವು ಈ ಒಂದು SNQ ಕೋಟಾಗೆ ಎಲಿಜಿಬಲ್ ಇರ್ತೀರ. ಬಟ್ ಎಲಿಜಿಬಲ್ ಆದ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಈ ಒಂದು SNQ ಕೋಟಾಯಿಂದ ಸೀಟ್ ಅಲಾಟ್ಮೆಂಟ್ ಆಗುತ್ತಪ್ಪ ಅಂದರೆ ಇಲ್ಲ. ಯಾವ ಒಂದು ಸ್ಟೂಡೆಂಟ್ಸಲ್ಲಿ ಟಾಪ್ ರ್ಯಾಂಕ್ ಪಡೆದುಕೊಂಡಿರ್ತಾರೋ ಆ ಒಂದು ಸ್ಪೆಸಿಫಿಕ್ ಕಾಲೇಜ್ಗಳಿಗೆ ಅಲ್ಲಿ ಮಾತ್ರ ನಿಮಗೆ ಈ ಒಂದು SNQ ಕೋಟಾದಿಂದ ಅಲಾಟ್ ಆಗ್ತಾರೆ. ಅವರದ್ದು ಈ SNQ ಕೋಟಾದಿಂದ ಅಲಾಟ್ ಆದರೆ ಸೀಟ್ಸು ಏನಪ್ಪ ಬೆನಿಫಿಟ್ಸ್ ಅಂದರೆ ನಿಮಗೆ ಇಂಜಿನಿಯರಿಂಗ್ ಸೀಟು ಕೇವಲ 30 to 40K, ಅಂದರೆ ಇಯರ್ಲಿ ನೀವು 30 to 40K ಮಾತ್ರ ಇರ್ತದೆ ನಿಮಗೆ ಫೀಸು. ಬೇರೆಯವ್ರಿಗಾದರೆ ಅದು ಅನ್ಎಡೆಡ್ ಆದರೆ 1,20,000 ಮೇಲೆ ಇರ್ತದೆ, ಏಡೆಡ್ ಆದರೆ 80,000ಗಿಂತ ಜಾಸ್ತಿ ಇರುತ್ತೆ. ಸೊ ಇದೊಂದು ಕಾರಣ ಇರುತ್ತದೆ ನಿಮಗೆ SNQ ಕೋಟಾದ ಬೆನಿಫಿಟ್ ಏನಪ್ಪ ಅಂದರೆ. ಸೊ ನೀವು ಈ SNQ ಕೋಟಾದ ಬೆನಿಫಿಟನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಟ್ರಿಕ್ಸ್ ಇದೆ. ಇದೊಂದು SNQ ಕೋಟಾದ ಇಂದನೇ ನೀವು ಸೀಟ್ ಪಡ್ಕೊಳ್ಳೋದು ಹೇಗೆ ಅಂತಂದರೆ ನಾನು ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇಯರ್ ಕಟ್ ಆಫ್ದು ಲಿಸ್ಟ್ ತೆಗೆದುಕೊಳ್ಳಿ. ನೀವು ಯಾವೊಂದು ಕಾಲೇಜಿನ ಹಾಕ್ತೀರಾ ನಿಮ್ಮ ಆಪ್ಷನ್ ಲಿಸ್ಟ್ಗೆ ಆ ಒಂದು PDF ತೆಗೀರಿ ಮತ್ತು ಆ ಒಂದು ಕಾಲೇಜನ್ನ ಸ್ಪೆಸಿಫಿಕ್ಕಾಗಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಾರ್ತ್ ಕ್ಯಾಂಪಸ್ನ ಸರ್ಚ್ ಮಾಡಿದ್ದೀನಿ. ಈ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ದಿಸ್ ಇಸ್ ದ ಫಸ್ಟ್ ರೌಂಡ್ ಕಟ್ ಆಫ್. ಸೊ ಫಸ್ಟ್ ರೌಂಡ್ ಕಟ್ ಆಫ್ ಬಂದು ಇಲ್ಲಿ 2A ಜನರಲ್ ಕ್ಯಾಟಗರಿಗೆ 11,072 ಇದೆ, ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ 10,959 ಇದೆ. ಕಂಪ್ಯೂಟರ್ ಇದು ಕಟ್ ಆಫ್ 2A ಜನರಲ್ ಕ್ಯಾಟಗರಿ, ಹಾಗೂ ಜನರಲ್ ಮೆರಿಟ್ ಕಟ್ ಆಫ್ ಏನಿದೆ 8,495 ಇದೆ, ಹಾಗೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 8,002 ಇದೆ, AMLಗೆ 8,495 ಇದೆ. ಸೊ ನಿಮ್ಮ ಒಂದು ಕಟ್ ಆಫ್ ಏನಾದರೂ 6,000, 7,000, 5,000 ಆರ್ 4,000 ಮೀನ್ಸ್ 6,000, 5,000 ಈ ಥರ ಒಂದು ನಿಮ್ಮ ರ್ಯಾಂಕ್ ಏನಾದರೂ ಇದ್ದಾಗ ನೀವು ಈ ಒಂದು ಕಾಲೇಜ್ ಹಾಕಿದರೆ ನಿಮ್ಮ ಒಂದು SNQ ಕೋಟಾದಿಂದ ಅಲಾಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ ಇದು, ಅದಕ್ಕೆ ನಾನು ಸ್ಪೆಸಿಫಿಕ್ಕಾಗಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಆ ಒಂದು ಕಟ್ ಆಫ್ ಇದ್ದಾಗ ನಿಮಗೆ ಆ ಒಂದು ರೇಂಜಲ್ಲಿ SNQ ಕೋಟಾ ಸಿಗುವಂತಹ ಚಾನ್ಸಸ್ ಏನಿದೆ ಜಾಸ್ತಿ ಇರ್ತದೆ. ಸೊ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ನೀವು ಯಾವ ಒಂದು ಕಾಲೇಜ್ ಲಿಸ್ಟನ್ನು ಆ್ಯಡ್ ಮಾಡ್ತೀರೋ ಆ ಒಂದು ಕಾಲೇಜ್ ಲಿಸ್ಟ್ ಪ್ರೀವಿಯಸ್ ಕಟ್ ಆಫ್ ನೋಡಿ. ಆ ಒಂದು ಫಸ್ಟ್ ರೌಂಡ್ ಕಟ್ ಆಫ್ದು ಗಿಂತ ನಿಮ್ಮ ರ್ಯಾಂಕ್ ಕಡಿಮೆ ಇರಬೇಕು. 1,000, 2,000, 3,000 ವಾಟ್ ಎವರ್ ಇಟ್ ಮೇ ಬಿ ಕಡಿಮೆ ಇದ್ದಾಗ ನೀವು ಒಂದು ಕಾಲೇಜ್ ಲಿಸ್ಟ್ನ ಪ್ರಿಯಾರಿಟಿ ಎಲ್ಲ ಹಾಕಿದಾಗ ಆ ಕಾಲೇಜು ನಿಮಗೆ SNQ ಕೋಟಾದಿಂದ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಒಂದು ಕಾಲೇಜ್ಗೆ 5% ಇರ್ತದೆ ಸ್ಟೂಡೆಂಟ್ಸು ಆ ಒಂದು ಕೋರ್ಸ್ಗೆ, ಅವ್ರಿಗೆ ಮಾತ್ರ SNQ ಕೋಟಾ ಸಿಗೋದು. ಸೊ ಅದು ಕೂಡ ಗಮನದಲ್ಲಿಟ್ಟುಕೊಳ್ಳಿ. ಫಾರ್ ಎಕ್ಸಾಂಪಲ್ 60 ಸ್ಟೂಡೆಂಟ್ಸ್ ಆ ಒಂದು ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದರೆ ಕೇವಲ 5 to 6 ಸ್ಟೂಡೆಂಟ್ಸಿಗೆ ಮಾತ್ರ ಈ ಒಂದು SNQ ಕೋಟಾ ಸಿಗುತ್ತೆ. ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ಕೇವಲ 30 to 40K 1,000 ಒಳಗಡೆ 1 ಇಯರ್ದು ಬ್ಯಾಚ್ ಫೀಸ್ ಇರ್ತದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ
ಹಾಗೂ ಇದೇ ತರಹದ KCT ಕಂಟೆಂಟ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.